ಚಿಕ್ಕಹಳ್ಳಿಯಿಂದ ಬೆಂಗಳೂರಿಗೆ ಕೆಲಸದ ಮೇಲೆ ಬಂದಿದ್ದ ಗೋಲ್ಡ್ ಸುರೇಶ್ ಇಂದು ಕೋಟಿ ಆಸ್ತಿಯ ಒಡೆಯ. ಅಷ್ಟಕ್ಕೂ ಈ ಸ್ಥಾನಕ್ಕೆ ಬರಲು ಈತ ಪಟ್ಟ ಕಷ್ಟ ಏನು ಗೊತ್ತಾ? ಇವರ ಸ್ಟೋರಿ ಕೇಳಿದ್ರೆ ಸಕ್ಸಸ್ ಅಂದ್ರೆ ಇದಪ್ಪ ಅನ್ಸುತ್ತೆ. ಮೊದಲಿಗೆ ಬೆಂಗಳೂರಿಗೆ ಬಂದಾಗ ಗೋಲ್ಡ್ ಸುರೇಶ್ ಅವರು ಹೊಟ್ಟೆಪಾಡಿಗಾಗಿ ಮಾಡಿದ ಕೆಲಸವೇ ಇರಲಿಲ್ಲ. ಆದರೆ ಇಂದು ಈತ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಬರುವ ಇನ್ವೆಸ್ಟರ್ ಕಂಪನಿಯ ಒಡೆಯ ಆಗಿದ್ದಾರೆ. ಕೆಜಿ ಗಟ್ಟಲೆ ಚಿನ್ನ ಧರಿಸಿ ಮಿಂಚುವ ಗೋಲ್ಡ್ ಸುರೇಶ್ ಹಿನ್ನೆಲೆ ಏನು? ಖಾಲಿ ಜೀಬಿನಲ್ಲಿ ಬೆಂಗಳೂರಿಗೆ ಮನೆ ಬಿಟ್ಟು ಓಡಿ ಬಂದಿದ್ದ ಯುವಕ ಕೋಟಿ ಆಸ್ತಿಯ ಒಡೆಯ ಆಗಿದ್ದು ಹೇಗೆ? ಚಿಕ್ಕ ವಯಸ್ಸಿನಲ್ಲೇ ಕಳ್ಳತನ ಮಾಡಿದ ಸುರೇಶ್ ಇಂದು ಗೋಲ್ಡ್ ಸುರೇಶ್ ಆಗಿದ್ದು ಹೇಗೆ? ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಪ್ರತಿಯೊಂದು ಕಂಟೆಸ್ಟೆಂಟ್ಸ್ ಬಗ್ಗೆ ತಿಳಿಯಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಿಕ್ಕಹಳ್ಳಿಯಿಂದ ಬಂದ ಸುರೇಶ್ ಓದಿದ್ದು ಮೈಸೂರಿನಲ್ಲಿ. 3ನೇ ತರಗತಿಯಿಂದ 7ನೇ ತರಗತಿಯವರೆಗೂ ಓದುತ್ತಾರೆ. ನಂತರ ತಮ್ಮ ಹುಟ್ಟೂರಾದ ಅಥಣಿಯಲ್ಲಿ SLCಯನ್ನ ಕಂಪ್ಲೀಟ್ ಮಾಡ್ತಾರೆ. PUCಯಲ್ಲಿ ಅಡ್ಮಿಷನ್ ಮಾಡಿದ ಈತನಿಗೆ ಮುಂದೆ ಓದಲು ಸಾಧ್ಯವಾಗಲಿಲ್ಲ. ಕಾಲೇಜು ಬಿಟ್ಟ ನಂತರ ವ್ಯವಸಾಯ ಮಾಡು ಅಂತ ಮನೆಯಲ್ಲಿ ಬಲವಂತ ಮಾಡಿದ್ದ ಕಾರಣ ಗೋಲ್ಡ್ ಸುರೇಶ್ ಅವರು 2010ರಲ್ಲಿ ಮನೆ ಬಿಟ್ಟು ಓಡಿ ಬರ್ತಾರೆ. ಮನೆ ಬಿಟ್ಟು ಓಡಿ ಬಂದು ಬೆಂಗಳೂರಿನಲ್ಲಿ ಇದ್ದು ಇವರನ್ನ ನೋಡಿದ ಸಂಬಂಧಿಕರು ಇವರ ಮನೆಯವರಿಗೆ ವಿಷಯವನ್ನ ಮುಟ್ಟಿಸ್ತಾರೆ. ನಂತರ ಗೋಲ್ಡ್ ಸುರೇಶ್ ಅವರ ಅಣ್ಣ ಅವರನ್ನ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಮನೆಯವರ ಸಮಾಧಾನಕ್ಕೆಂದು ಮನೆಗೆ ವಾಪಸ್ ಬಂದಿರುವ ಗೋಲ್ಡ್ ಸುರೇಶ್ ಮತ್ತೆ 4 ತಿಂಗಳ ನಂತರ ಮತ್ತೆ ಮನೆ ಬಿಟ್ಟು ಹೋಗ್ತಾರೆ. ಹೋಗುವ ಮುನ್ನ ತನ್ನ ಅಣ್ಣನ ಜೇಬಿನಿಂದ 500 ರೂಪಾಯಿಗಳನ್ನ ಕದ್ದು ಹೋಗ್ತಾರೆ. ಹೌದು, ತನ್ನ ಬಳಿ 1 ರೂಪಾಯಿಯೂ ಕೂಡ ಇಲ್ಲದ ಕಾರಣ 500 ರೂಪಾಯಿಗಳನ್ನ ತನ್ನ ಅಣ್ಣನ ಜೇಬಿನಿಂದ ಕದ್ದು ಬೆಂಗಳೂರಿಗೆ ಬರ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಕಳ್ಳತನ ಮಾಡಿದ ಗೋಲ್ಡ್ ಸುರೇಶ್ ಅವರು ಬೆಂಗಳೂರಲ್ಲಿ ವಾಸಿಸಲು ಒಂದು ಸ್ಥಳ ಬೇಕಾಗುತ್ತದೆ. ನಂತರ ತನ್ನ ಸ್ನೇಹಿತರ ಮೂಲಕ 2-3 ಪರಿಚಯ ಆಗ್ತಾರೆ. ನಂತರ ಅವರ ಕಡೆಯಿಂದ ಸಂಘದ ಪರಿಚಯ ಆಗತ್ತೆ. ಸಂಘದ ಪೂರ್ಣಾವಧಿ ಕಾರ್ಯಕರ್ತನಾಗಿ ಗೋಲ್ಡ್ ಸುರೇಶ್ 4 ವರ್ಷಗಳ ಕಾಲ ಕೆಲಸ ಮಾಡ್ತಾರೆ. ಸಂಘದಲ್ಲಿ ಕೆಲಸ ಮಾಡುತ್ತಾ ಹಲವು ವಿಚಾರಗಳನ್ನ ಗೋಲ್ಡ್ ಸುರೇಶ್ ಅವರು ಕಲಿತುಕೊಳ್ತಾರೆ. ಮನೆ ಬಿಟ್ಟು ಹೊರ ಬಂದಿದ್ದ ಗೋಲ್ಡ್ ಸುರೇಶ್ ಅವರಿಗೆ ಮನೆಯವರ ನೆನಪು ಆಗಾಗ ಕಾಡ್ತಿತ್ತಂತೆ. ಆದರೆ ಏನಾದರೂ ಸಾಧಿಸಲೇಬೇಕು ಎಂಬ ಛಲ ಅವರನ್ನ ತಡೆದು ನಿಲ್ಲಿಸಿತ್ತು. ಹೀಗಿರುವಾಗ ಇವರಿಗೆ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಆತ ಗೋಲ್ಡ್ ಸುರೇಶ್ ಅವರಿಗೆ ಕಾನ್ಫಿಡೆನ್ಸ್ ಅನ್ನ ತುಂಬುತ್ತಾರೆ. 0 ಇನ್ವೆಸ್ಟ್ಮೆಂಟ್ ನಲ್ಲಿ ಮೊದಲ ಪ್ರಾಜೆಕ್ಟ್ ಕೊಟ್ಟು ಅವರನ್ನ ಪ್ರೋತ್ಸಾಹಿಸುತ್ತಾರೆ. ಇದಾದ ನಂತರ ಇವರಿಗೆ ಹಲವಾರು ಪ್ರಾಜೆಕ್ಟ್ಗಳು ಸಿಗಲು ಶುರುವಾಗುತ್ತೆ. ಒಳ್ಳೆ ಗೋಲ್ಡ್ ಆಭರಣಗಳನ್ನ ಧರಿಸಿದ ವ್ಯಕ್ತಿಯೊಬ್ಬರು ಗೋಲ್ಡ್ ಸುರೇಶ್ ಅವರಿಗೆ ಪ್ರಾಜೆಕ್ಟ್ ಅನ್ನ ನೀಡಲು ಬರ್ತಾರೆ. ಒಳ್ಳೆ ಆಭರಣಗಳನ್ನ ಧರಿಸಿದ ಈತನನ್ನು ನೋಡಿದ ಗೋಲ್ಡ್ ಸುರೇಶ್ ಅವರಿಗೆ ಇವರು ಕೈ ಕೊಡೋದಿಲ್ಲ ಅನ್ಸುತ್ತೆ. ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಮೋಸ ಮಾಡದೆ ದುಡ್ಡು ಕೊಡ್ತಾರೆ ಎಂದು ತಿಳ್ಕೊಂಡಿರ್ತಾರೆ. ಆದರೆ ಕೆಲಸ ಪೂರ್ತಿ ಮುಗಿದ ಮೇಲೆ ನಿಮ್ಮ ಕೆಲಸ ಇಷ್ಟ ಆಗಿಲ್ಲ ಎಂದು ಹೇಳಿ ಆ ವ್ಯಕ್ತಿ 1 ರೂಪಾಯಿ ದುಡ್ಡು ಸಹ ನೀಡದೆ ಗೋಲ್ಡ್ ಸುರೇಶ್ ಅವರನ್ನ ಅವಮಾನ ಮಾಡಿ ಹೊರಗೆ ಕಳಿಸ್ತಾರೆ. ಇದನ್ನೇ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡ ಗೋಲ್ಡ್ ಸುರೇಶ್ ಅವರು ನಿಮಗಿಂತ ಹೆಚ್ಚಾಗಿ ದುಡಿದು ಚೆನ್ನಾಗಿ ಬೆಳಿತೀನಿ, ನಾನು ಬೆಳೆದು ನಿಂತು ತೋರಿಸ್ತೀನಿ ಎಂದು ಚಾಲೆಂಜ್ ಮಾಡ್ತಾರೆ. ಇದನ್ನೇ ಗುರಿಯಾಗಿ ಇಟ್ಟಿಕೊಂಡಿದ್ದ ಸುರೇಶ್ ಅವರು ಈ ದಿನ ಚೆನ್ನಾಗಿ ಬೆಳೆದು ನಿಂತಿದ್ದಾರೆ. ಈತನಿಗೆ ಮೋಸ ಮಾಡಿದ ಆ ವ್ಯಕ್ತಿಗೆ ವಿರುದ್ಧವಾಗಿ ಹೆಚ್ಚು ಆಭರಣ ಧರಿಸಿ ತನ್ನ ಸೇಡನ್ನ ತೀರಿಸಿಕೊಳ್ಳುತ್ತಾರೆ. ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದ ಗೋಲ್ಡ್ ಸುರೇಶ್ ಇಂದು 2 ಬಿಸಿನೆಸ್ ಗಳ ಓನರ್, ಇನ್ವೆಸ್ಟರ್ ಹಾಗೂ ಕನ್ಸ್ಟ್ರಕ್ಷನ್ ಬಿಸಿನೆಸ್ ಅನ್ನ ನಡೆಸುತ್ತಿದ್ದಾರೆ. ಇದೀಗ ಗೋಲ್ಡ್ ಸುರೇಶ್ ಅವರಿಗೆ ತಾನು ಹೋಟೆಲ್ ನಡೆಸಬೇಕು ಎಂಬ ಆಸೆಯೂ ಕೂಡ ಇದೆಯಂತೆ. ತಮ್ಮ ಹುಟ್ಟೂರಿನಲ್ಲಿಯೂ ಸಹ ಯಾವುದಾದ್ರೂ ಉದ್ಯೋಗವನ್ನ ಆರಂಭಿಸಿ 500 ಜನಕ್ಕೆ ಕೆಲಸ ನೀಡಬೇಕು ಎಂಬುದು ಗೋಲ್ಡ್ ಸುರೇಶ್ ಅವರ ಕನಸಾಗಿದೆಯಂತೆ. ಹೌದು, ಚಿಕ್ಕ ವಯಸ್ಸಿನಲ್ಲೇ 500 ರೂಪಾಯಿಗಳನ್ನ ತನ್ನ ಅಣ್ಣನ ಜೇಬಿನಿಂದ ಕದ್ದಿದ್ದ ಸುರೇಶ್ ಇಂದು ಗೋಲ್ಡ್ ಸುರೇಶ್ ಆಗಿ ಫೇಮಸ್ ಆಗಿದ್ದಾರೆ. ಇವರ ಸಕ್ಸಸ್ಫುಲ್ ಸ್ಟೋರಿ ಬಗ್ಗೆ ನೀವೇನ್ ಹೇಳ್ತೀರಾ? ತಪ್ಪದೇ ಕಮೆಂಟ್ಸ್ ಗಳ ಮೂಲಕ ನಮಗೆ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.